ಬೆಂಗಳೂರಲ್ಲಿ ಒಬ್ಬಂಟಿಯಾಗಿ ಓಡಾಡುವವರೇ ಹುಷಾರಾಗಿರಬೇಕು. ಒಬ್ಬಂಟಿಯಾಗಿ ಓಡಾಡುವವರೇ ಇಂಥ ಟಾರ್ಗೆಟ್ ಆಗಿರ್ತಾರೆ. ಬೈಕ್ನಲ್ಲಿ ರಾತ್ರಿ ವೇಳೆ ರೌಂಡ್ಸ್ ಹಾಕ್ತಾರೆ ಖದೀಮರು. ಚಾಕು ತೋರಿಸಿ ರಸ್ತೆಯಲ್ಲಿ ಅಟ್ಟಾಡಿಸಿ ಸುಲಿಗೆಯನ್ನು ಮಾಡ್ತಾರೆ. ನೋಡಿ, ಬಡಪಾಯಿನೂ ಬಿಡ್ತಾ ಇಲ್ಲ ಇವರು. ಕಳ್ಳರಿಗೆ ಯಾರ್ರಿ ಬಡಪಾಯಿ ಆದ್ರೇನು, ಡೆಲಿವರಿ ಬಾಯ್ ಆದ್ರೇನು, ಅವ್ರಿಗೆ ಬೇಕಾಗಿರೋ ದುಡ್ಡು ಯಾವುದೋ ಒಂದು ಎಣ್ಣೆ ಏಟು ಗಾಂಜಾ ಏಟಲ್ಲಿ ಇರ್ತಾರೆ ಅಂತ ಅನಿಸುತ್ತೆ. ನೋಡಿ, ಚಾಕು ತೋರಿಸಿ ಹೂವಿನ ವ್ಯಾಪಾರಿಗೆ ಬೆದರಿಕೆ ಹಾಕಿದ್ದಾರೆ. ಸಿದ್ದಮಾಧು ಎಂಬ ವೃದ್ಧನಿಗೆ ನೋಡಿ, ಅದು ವೃದ್ಧ ಪಾಪ, ವಯಸ್ಸಾಗಿದೆ, 10,000 ರೂಪಾಯಿ ಸುಲಿಗೆ ಮಾಡಿದ್ದಾರೆ. ಅಗ್ರಹಾರ ದಾಸರಹಳ್ಳಿಯಿಂದ ಸಿಟಿ ಮಾರ್ಕೆಟ್ಗೆ ಹೋಗ್ತಾ ಇದ್ರು ವೃದ್ಧ. ಬೆಳಗ್ಗೆ 3:20 ವೇಳೆ ನಡೆದಿರುವಂಥ ಘಟನೆ ಇದು. ಆರೋಪಿಗಳ ಕೃತ್ಯ CCTVಯಲ್ಲಿ ಸೆರೆಯಾಗಿದೆ. ನೋಡ್ತಾ ಇದ್ದೀವಿ ಹೆಂಗೆ ಆತನನ್ನು ಅಟ್ಟಾಡಿಸ್ತಾ ಇದ್ದಾರೆ ಅಂಥೇಳಿ. ಬಡವರು ಸುಲಿಗೆ ಮಾಡ್ತಾರಲ್ರಿ ಇವರು. ನಾಚಿಕೆ ಆಗಬೇಕು. ನಮ್ಮ ಪೊಲೀಸರು ಇಂಥವ್ರಿಗೆಲ್ಲ ಬುದ್ಧಿ ಕಲಿಸಲ್ರಿ. ನೋಡಿ ಪಾಪ, ಬಡಪಾಯಿ 10,000ದಲ್ಲಿ ಅದೆಷ್ಟು ತಿಂಗಳ ಜೀವನ ಮಾಡ್ತಿದ್ದೇನೆ ಅವನು. ನಮ್ಮ ಪೊಲೀಸರಿಂತಲೇ ಹುಡುಕಲ್ಲಿ ಇವರು. ಇಂಥ ಪ್ರಕರಣಗಳ ಭೇದಿಸಿ ನೀವು ಯಾವ್ಯಾವುದೋ ಸಣ್ಣ ಸಣ್ಣ ವಿಚಾರಕ್ಕೆ ಕೇಸ್ ಹಾಕ್ತಾರೆ ನಮ್ಮ ಪೊಲೀಸರು. ಅಲ್ಲಿ ಬಿಲ್ಡಪ್ ತೋರಿಸ್ತಾರೆ. ನೋಡಿ ಪಾಪ, ಸಂಕಟಾರಿ ಅದು, ಬಡದಾಡ್ತಾ ಇದೆ ಅದು. ಅಯ್ಯೋ ನನ್ನ ದುಡ್ಡು ಹೋಯ್ತು, 10,000 ಹೊಡೆದ್ರು ಯಾರು ಇಲ್ಲ ಅಲ್ಲಿ. 3:20ಕ್ಕೆ ಯಾರು ಬರಬೇಕಲ್ಲಿ? ನಾರ್ಮಲಾಗಿ ಹೋಗ್ತಾ ಇದ್ದಂಥ ಒಬ್ಬ ವೃದ್ಧ ಆತನನ್ನು ಅಡ್ಡಗಟ್ಟಿ ನೋಡಿ ಸುಲಿಗೆ ಮಾಡ್ತಾರೆ ಅಂತ ಹೇಳಿದ್ರೆ, ಚಾಕು ತೋರಿಸಿ ಆ ಟೈಮ್ನಲ್ಲಿ ಏನು ಮಾಡೋಕ್ಕೂ ಕೂಡ ಹಿಂದೆ ಮುಂದೆ ನೋಡಲ್ಲ ಅವರು. ಹೂವಿನ ವ್ಯಾಪಾರಿ ಆ ಟೈಮ್ನಲ್ಲಿ ಸಹಜವಾಗಿ ತರಕಾರಿ ಮಾರೋರು, ಹೂ ಮಾರೋರು ಬೆಳಗಿನ ಜಾವನೇ ಎದ್ದು ಹೋಗ್ತಾ ಇರ್ತಾರೆ ಮಾರ್ಕೆಟ್ಗೆ. ಹಾಗೆ ಹೋಗ್ತಾ ಇದ್ರು ಅವರು. ಈಗ ಕಂಪ್ಲೇಂಟ್ ಆಗಿದೆ. ಪೊಲೀಸರು ಕೂಡ ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು. ಆ ವೃದ್ಧ ಏನಿದ್ದಾರೆ, ವಯಸ್ಸಾದಂಥ ಹಿರಿಯರು, ಅವ್ರಿಗೆ 10,000 ರೂಪಾಯಿ ವಾಪಸ್ ಕೊಡಬೇಕು. ಇನ್ನು ಬೇಕಾದ್ರೆ ಜಾಸ್ತಿನೇ ಕೊಡಿಸಿ, ಕಳ್ಳರಿಂದ ವಸೂಲಿ ಮಾಡಿಸಿ.